ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ವ್ಲಾಗ್. ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನೀವೆಲ್ಲರೂ ನಮ್ಮ ಪ್ರೀವಿಯಸ್ ವ್ಲಾಗ್ ನೋಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ನೋಡಿದರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ನಾವಿವಾಗ ಕೊಲ್ಲೂರಿಂದ ರಿಟರ್ನ್ ಹೋಗ್ತಾ ಇದ್ದೇವೆ ಅಂತ. ಕೊಲ್ಲೂರಲ್ಲಿ ದೇವರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ಅಲ್ಲೇ ಅನ್ನ ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಮಧ್ಯಾಹ್ನದ ಮೇಲೆ ನಾವಿವಾಗ ರಿಟರ್ನ್ ಮಂಗಳೂರಿಗೆ ಹೋಗ್ತಾ ಇದ್ದೇವೆ. ಕೊಲ್ಲೂರಿಂದ ಹೊರಡಬೇಕಾದ್ರೆ ಟೈಮ್ ಅರೌಂಡ್ 1 o'clock ಆಗಿತ್ತು. 2:30 ಆಗುವಷ್ಟು ಹೊತ್ತಿಗೆ ನಾವು ಮಲ್ಪೆ ಹತ್ರ ರೀಚ್ ಆದ್ವಿ. ನಮ್ಮ ಫ್ರೆಂಡ್ಸ್ ಕೂಡ ಬೆಂಗಳೂರಿಂದ ಬಂದಿರೋದ್ರಿಂದ ಅವ್ರನ್ನ ಕರ್ಕೊಂಡು ಸೇಂಟ್ ಮೇರೀಸ್ ಐಲ್ಯಾಂಡ್ಗೆ ಹೋಗೋಣ ಅಂತ ಅಂದ್ಕೊಂಡು ನಾವಿವಾಗ ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನಾವು ಗೇಟ್ ಹತ್ರ ಪಾರ್ಕಿಂಗ್ ಚಾರ್ಜ್ ಪೇ ಮಾಡಿಬಿಟ್ಟು ಒಳಗಡೆ ಎಂಟರ್ ಆದ್ವಿ. ಬಟ್ ಇಲ್ಲಿಗೆ ಒಳಗಡೆ ಬಂದ ಮೇಲೆ ಗೊತ್ತಾಯಿತು ಈ ಟೈಮಲ್ಲಿ ಇಲ್ಲಿಂದ ನಾವು ಸೇಂಟ್ ಮೇರೀಸ್ ಐಲ್ಯಾಂಡ್ಗೆ ಬೋಟಲ್ಲಿ ಹೋಗೋದಕ್ಕೆ ಆಗಲ್ಲ ಅಂತ. ಯಾಕಂದರೆ ಇನ್ ಅ ಇಯರ್ ಸಮ್ ಮಂತ್ ಸೇಂಟ್ ಮೇರೀಸ್ ಐಲ್ಯಾಂಡ್ ಕ್ಲೋಸ್ ಆಗಿರುತ್ತೆ ಅಂತೆ. ಈ ಇನ್ಫಾರ್ಮೇಷನ್ ನಮಗೂ ಗೊತ್ತಿರಲಿಲ್ಲ. ಅದರ ಜೊತೆ ತುಂಬಾ ಬಿಸಿಲು ಬೇರೆ ಇತ್ತು. ಈ ಬಿಸಿಲಲ್ಲಿ ಬೀಚಲ್ಲಿ ಕೂತ್ಕೊಳ್ಳೋದಕ್ಕಂತೂ ಆಗಲ್ಲ ಅಂತ ನಾವು ಅಲ್ಲಿಂದ ರಿಟರ್ನ್ ಹೊರಟ್ವಿ. ಇಲ್ಲಿಂದ ಮಂಗಳೂರಿಗೆ ರೀಚ್ ಆಗೋದಕ್ಕೆ ಹೇಗಿದ್ದರೂ 1 to 1.5 hour ಬೇಕಾಗೇ ಆಗುತ್ತೆ. ಹಾಗಾಗಿ ಮಂಗಳೂರಿಗೆ ರೀಚ್ ಆದಮೇಲೆ ಮಂಗಳೂರಲ್ಲಿ ಎಲ್ಲಾದರೂ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆನ್ ದ ವೇಲಿ ನಾವಿವಾಗ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಹೋಟೆಲ್ ಸ್ವಾತಿ ಗ್ರ್ಯಾಂಡ್ಗೆ ಬಂದಿದ್ದೇವೆ. Goli bhaji, not buns. Adeno. Buns is different. Ir parle amma. Igo, node. Agari. ಅವರೇನೆ ಬೈಕಲ್ಲೇ ಬರ್ತೀವಿ. ನಾನು ಹೊರಗಡೆ ತಿಟ್ಟಿವಿ. ನಾವಿವಾಗ ಮಂಗಳೂರು ರೀಚ್ ಆದ್ವಿ. ಇವಾಗ ನಾವು ಮಂಗಳೂರಲ್ಲಿ ತಣ್ಣೀರ್ ಬಾವಿ ಬೀಚ್ಗೆ ಹೋಗ್ತಾ ಇದ್ದೇವೆ. ಜಿತಿನ್ ಆ್ಯಕ್ಚುಲಿ ಬೀಚಲ್ಲಿ ಕೈಟ್ ಫ್ಲೈ ಮಾಡಬೇಕು ಅಂತ ಹೇಳಿ ಒಂದು ಕೈಟ್ನ ಪರ್ಚೇಸ್ ಮಾಡಿದ್ರು.
ಈ ಕಡೆ ಪೀಕುಗಂತೂ ಅವಳ ಟಾಯ್ಸಲ್ಲಿ ಸ್ಯಾಂಡಲ್ಲಿ ಆಟ ಆಡೋದಂದರೆ ತುಂಬಾ ಖುಷಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಲಾಸ್ಟ್ 2 ಡೇಸಿಂದ ಅವಳು ಇದಕ್ಕೆ ಕಾಯ್ತಾ ಇದ್ಲು. Our eyes far away, Papa. Wait. Just taking an Wow, nice. just biku. And with the brownie Can on. പാപ്പ അതേ തോട്ടത്തേ പോലെ നമ്മൾ ഇതില്ലേ ഉള്ളേ അതിന്റെ പാല് കുടിക്കടാ ഇതാ Ah. എന്താ Tail front man pule. Pico, either tail and sama man pule. കണ്ണ് ബല പിക്കോ ಸ್ವಲ್ಪ ಹೊತ್ತು ನಾನು ಮತ್ತು ಪ್ರವೀಣ್ ನೀರಲ್ಲಿ ಕೂಡ ಆಟ ಆಡಿದ್ವಿ. ಪೀಕು ಅಂತೂ ಸ್ಯಾಂಡಲ್ ಆಟ ಆಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ಲು. ಹಾಗಾಗಿ ಅವಳಿಗೆ ನಾವು ನೀರು ಹತ್ರ ಹೋದದ್ದೇ ಗೊತ್ತಾಗಿರಲಿಲ್ಲ. ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ತಾ ನಾನು ಮತ್ತು ಪ್ರವೀಣ್ ರೀಲ್ಸ್ ಎಲ್ಲ ಶೂಟ್ ಮಾಡಿದ್ವಿ. ಬೀಚಲ್ಲಿ ನಾವಂತೂ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ಆದಮೇಲೆ ನಾವಿವಾಗ ಬೀಚಿಂದ ಹೊರಟ್ವಿ. ನಮ್ಮ ಫ್ರೆಂಡ್ಸ್ಗೆ ಇವತ್ತೇ ನೈಟ್ ಮಂಗಳೂರಿಂದ ಬೆಂಗಳೂರಿಗೆ ರಿಟರ್ನ್ ಬಸ್ ಇರೋದು. ಹಾಗಾಗಿ ಡಿನ್ನರೆಲ್ಲ ಮುಗಿಸಿ ಅವರನ್ನು ಬಸ್ ಸ್ಟಾಪ್ಗೂ ಡ್ರಾಪ್ ಮಾಡಬೇಕು. ಸೊ ನಾವಿವಾಗ ಡಿನ್ನರ್ ಮಾಡೋದಕ್ಕೆ ಅಂತ ತಂದೂರ್ ರೆಸ್ಟೋರೆಂಟ್ಗೆ ಬಂದಿದ್ದೇವೆ. Oh.
ಡಿನ್ನರ್ ಎಲ್ಲ ಮುಗಿಸಿ ನಾವಿವಾಗ ಅಲ್ಲಿಂದ ಹೊರಟ್ವಿ. ಮಂಗಳೂರಂತೂ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾನೆ ಫೇಮಸ್. ಬಂದಿರೋ ಗೆಸ್ಟ್ಗಳಿಗೆ ಇಲ್ಲಿನ ಐಸ್ ಕ್ರೀಮ್ ಟೇಸ್ಟ್ ಮಾಡಿಸೋದೆ ಹಾಗೇನೆ ಕಳಿಸಿದ್ರೆ ಆಗುತ್ತಾ. ಸೊ ಹಾಗಾಗಿ ನಾವಿವಾಗ ಇಲ್ಲಿಂದ ಐಸ್ ಕ್ರೀಮ್ ತಿನ್ನೋದಕ್ಕೆ ಅಂತ ನ್ಯಾಚುರಲ್ಸ್ಗೆ ಹೋಗ್ತಾ ಇದ್ದೇವೆ. ನಾವಿವಾಗ ನ್ಯಾಚುರಲ್ ಐಸ್ ಕ್ರೀಮ್ ಪಾರ್ಲರ್ ಹತ್ರ ರೀಚ್ ಆದ್ವಿ. ಬೆಂಗಳೂರಲ್ಲೂ ನಮಗೆ ನ್ಯಾಚುರಲ್ ಐಸ್ ಕ್ರೀಮ್ ಸಿಗುತ್ತೆ. ಮಂಗಳೂರಲ್ಲಿ ಇರುವ ಬೇರೆ ಬ್ರ್ಯಾಂಡ್ಸ್ ಯಾವುದು ಅಂದರೆ ಐಡಿಯಲ್, ಪಬ್ಬಸ್ಗೆ ಹೋದರೆ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಟೋಕನ್ ಸಿಸ್ಟಮ್ ಇರೋದು. ನಾವು ಮಾತ್ರ ಮೋಸ್ಟ್ ಆಫ್ ದ ಟೈಮ್ ನ್ಯಾಚುರಲ್ಸ್ಗೆ ಬರೋದು. ಯಾಕಂದರೆ ಪೀಕುಗೆ ನ್ಯಾಚುರಲ್ಸ್ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಟ್ರಿಪ್ ಮುಗಿಂದ yes. Now kid. Now you are growing. You are going to LKG. ಪೂರಾ ಬರ್ಡೇ ಇದ್ದಿ ಎನ್ನ ಬರ್ಡೇ ಓಕೆ ಎನ್ನ ಪೂರಾ ಬರ್ಡೇ She thought you are also going and she is telling. You tell the story today. Mama, where is Mama? Bye. ಹೋಪ್ ನಿಮಗೆಲ್ರಿಗೂ ನಮ್ಮ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. See you in the next vlog. Until then, bye. Stay tuned.